ಡಿ ಕೆ ಪವರ್ ಸೆಂಟರ್ ಒಂದು ಕಡೆ ಆದರೆ ಬಿ ಕೆ ಪವರ್ ಸೆಂಟರ್ ಮತ್ತೊಂದು ಕಡೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೊಂದು ಪವರ್ ಸೆಂಟರು, ಮತ್ತೊಂದು ಕಡೆ ಸಹಜವಾಗಿಯೇ ಸಿದ್ದರಾಮಯ್ಯ ಪವರ್ ಸೆಂಟರ್ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಈ ಪವರ್ ಸೆಂಟರ್ಗಳೇನಿದ್ದಾವೆ ಮುಖ್ಯಮಂತ್ರಿಗಳಿಗೆ ನಿದ್ರೆಗೆಡಿಸುವಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಅವಧಿ ಪೂರ್ವ ಚುನಾವಣೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ಮೊನ್ನೆ ಅವರನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಬರುವಂಥ 4-5 ತಿಂಗಳುಗಳಲ್ಲೇ GBA ಲೋಕಲ್ ಬಾಡಿ ಎಲೆಕ್ಷನ್ಸು ಎಲ್ಲ ಚುನಾವಣೆಗಳನ್ನು ಕೂಡ ಬರುವಂಥ 4-5 ತಿಂಗಳಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಕೈ ಜೋಡಿಸೋರಿಗೆ ವಿನಂತಿ ಮಾಡ್ತೇನೆ. ನಿಮ್ಮ ಕಡೆಯಿಂದ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಿಮ್ಮ ಸರ್ಕಾರದಿಂದ ರಾಜ್ಯದ ಜನರಿಗಾಗಲಿ, ಬಡವರಿಗಾಗಲಿ, ರೈತರಿಗಾಗಲಿ ಏನೂ ಒಳಿತನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮದು ಒಂದೇ ಉದ್ದೇಶ, ಒಂದೇ ಧ್ಯೇಯ, ಕರ್ನಾಟಕ ರಾಜ್ಯವನ್ನು ನಿಮ್ಮ ಗಾಂಧಿ ಕುಟುಂಬಕ್ಕೆ ಮಾರುವಂಥ ಕೆಲಸ ಕಳೆದ 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀರಿ, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆಯೇ ಹೊರತು ಕರ್ನಾಟಕ ರಾಜ್ಯವನ್ನು ಗಾಂಧಿ ಕುಟುಂಬಕ್ಕೆ ಒಂದು ಅಡ ಇಡುವಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರು, ಬಡವರು, ರೈತರು ಯಾರೂ ಕೂಡ ಒಳಿತನ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಂದಿನ 4-5 ತಿಂಗಳುಗಳಲ್ಲಿ ಏನು ಚುನಾವಣೆಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಸ್ಥಳೀಯ ಸಂಸ್ಥೆಗಳು ಮತ್ತೊಂದು, ಅದ್ರ ಜೊತೆಲಿ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ, ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಜನರ ಒಂದು ಜನತಾ ಆದೇಶವನ್ನು ಪಡೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ನಿರ್ಧಾರವನ್ನು ತಾವು ಮಾಡಬೇಕು ಅನ್ನುವ ವಿನಂತಿಯನ್ನು ರಾಜ್ಯದ ಜನರ ಪರವಾಗಿ ನಾನು ಮಾಡ್ತಾ ಇದ್ದೆ.